ಕೇಕು ಬಿಸ್ಕೆಟ್ಗಳಿಲ್ಲ, ಪ್ಲಾಸ್ಟಿಕ್ ಬಲೂನುಗಳಿಲ್ಲ. ಪರಿಸರಕ್ಕೆ ಪೂರಕವಾಗುವಂತೆ ತುಂಬಾ ಸರಳವಾಗಿ ನಾವು ನಮ್ಮ ಮಗಳು ಅರುಂಧತಿಯ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡಿದ್ದೇವೆ. ಹಾಗೂ ಸಂಯೋಗ ಸೇವಾ ಟ್ರಸ್ಟ್ ಕಡೆಯಿಂದ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮಕ್ಕೆ 15 ಮಂಚಗಳನ್ನು, ಡಬಲ್ ಕಾಟ್ಗಳನ್ನು ಹಾಗೂ ಅವರಿಗೆ ಕೆಲವು ದಿನಗಳಿಗೆ ಆಗುವಷ್ಟು ದಿನಸಿಯನ್ನು ನೀಡಲಿಕ್ಕೆ ಸಾಧ್ಯವಾಗಿದೆ. ಇದರ ಹಿಂದೆ ನಮ್ಮ ಸಂಯೋಗ ಸ್ವಾಸ್ಥ್ಯ ತರಗತಿ, ಸಂಯೋಗ ಯೋಗ ಕ್ಲಾಸಿನ ಸಾಧಕರು ಹಾಗೂ ನಮ್ಮ ಹಿತೈಷಿಗಳು, ಕುಟುಂಬದವರು ಹಾಗೂ ನಮ್ಮ ಸ್ನೇಹಿತರು ಕೈ ಜೋಡಿಸಿದ್ದಾರೆ. ಇಂತಹ ಒಂದು ಕಾರ್ಯದಲ್ಲಿ ನೀವೆಲ್ಲರೂ ನಿಮ್ಮ ಯೋಗದಾನವನ್ನು ನೀಡಿದ್ದೀರಾ. ಹಾಗಾಗಿ ಇದಕ್ಕೆ ನಮ್ಮ ಅನಂತ ಧನ್ಯವಾದಗಳು. ನೋಡಿ, ಯಾರು ಕೊಟ್ಟಿರೋದ್ರಲ್ಲಿ ಕಡಿಮೆ ಅಂತಿಲ್ಲ, ಆದರೂ ಒಬ್ಬರ ಹೆಸರನ್ನು ನಾನಿಲ್ಲಿ ಮೆನ್ಷನ್ ಮಾಡಲೇಬೇಕು. ಶ್ರೀಯುತ ರವೀಂದ್ರ ಬಿದನೂರ್ ಮತ್ತು ಸುಮಾ ಬಿದನೂರ್ ಅವರು ಒಟ್ಟಿಗೆ 55,000ಗಳನ್ನು ಕೊಟ್ಟಿರ್ತಾರೆ. ಹಾಗೂ ಎಲ್ಲರೂ ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿರ್ತಾರೆ. ಸೇವೆಯನ್ನು ಮಾಡಿದಂತಹ ನಿಮ್ಮೆಲ್ಲರಿಗೆ ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯದಲ್ಲಿ ಬೆನ್ನೆಲುಬಾಗಿ ನಿಂತಹ ನಮ್ಮ ಕುಟುಂಬದವರಿಗೂ ನಮ್ಮ ಸ್ನೇಹಿತರಿಗೂ ಮತ್ತೊಮ್ಮೆ ನಮ್ಮ ಕೃತಜ್ಞತೆಗಳು. ನೀವು ಕೂಡ ನಿಮ್ಮ ಮಕ್ಕಳ ಹುಟ್ಟಿದ ಹಬ್ಬವನ್ನು ಇದೇ ಥರ ಆಚರಣೆ ಮಾಡಿ ನಾವು ಸಮಾಜಕ್ಕೆ ಏನು ಕೊಡ್ತೇವೆ ಅನ್ನೋದ್ರ ಮೂಲಕ ನಮ್ಮನ್ನು ಸಮಾಜ ನೆನಪಿಟ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಾಯದಿಂದ ನಾವು ಈ ಒಂದು ಸತ್ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಇದೇ ತರಹ ನಾವು ಮುಂದೆ ಹಲವಾರು ಕಾರ್ಯಕ್ರಮಗಳನ್ನು, ಆರೋಗ್ಯ ಜಾಗೃತಿಯ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಮುಂದೆ ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಾಯವನ್ನು, ನಿಮ್ಮ ಸಹಕಾರವನ್ನು ನಾವು ಬೇಡ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾವು ನಮ್ಮ ಮಗಳ ಅರುಂಧತಿಯ ಹುಟ್ಟುಹಬ್ಬವನ್ನು ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮದಲ್ಲಿ ಆಚರಣೆನ ಮಾಡಿದ್ದೇವೆ. ಬದುಕು, ಜೀವನ, ಆಸೆ ಅಂತ ಎಲ್ಲ ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕಿದ್ರೆ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಅಂತ ಜನರ ಜೊತೆಗೆ ನಮ್ಮ ಒಂದು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದರೆ ನಮ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಅವರ ಜೀವನವನ್ನು, ಅವರ ಬದುಕನ್ನು ಸ್ವಲ್ಪ ಮಟ್ಟಿಗಾದರೂ ಅಪ್ಲಿಫ್ಟ್ ಮಾಡೋಕ್ಕೆ ಅರುಂಧತಿಯ ಬರ್ಡೇಯ ಮೂಲಕ ನಮಗೆ ಸಾಧ್ಯವಾಗ್ತಾ ಇದೆ. ನಮ್ಮ ಜೊತೆ ಕೈ ಜೋಡಿಸಿದಂಥ ಎಲ್ರಿಗೂ ನಮ್ಮ ಅನಂತ ಧನ್ಯವಾದಗಳು.